ಮಳೆದು ನಿಮಗೆ ಲಾಸ್ಟು 4 ಡೇಸಿಂದ ನಮ್ಮ ಎಲ್ಲ ತಾಲೂಕುಗಳಲ್ಲಿಯೂ ಅಬೋವ್ ನಾರ್ಮಲ್ ರೈನ್ಫಾಲ್ ಆಗ್ತಾ ಇದೆ. ನಮಗೇನು ಪ್ರೀ ಮಾನ್ಸೂನ್ ಪ್ರಿಡಿಕ್ಷನ್ ಇತ್ತು ಅದಕ್ಕಿಂತ ಜಾಸ್ತಿನೇ ನಮಗೆ ಎಲ್ಲ ತಾಲೂಕಲ್ಲಿ ಮಳೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಎಲ್ಲ ತಹಸೀಲ್ದಾರ್ಸು, ಇ ಒಗಳು, ಬೇರೆ ಬೇರೆ ಇಲಾಖೆಗಳು, ಮೆಸ್ಕಾಮ್ ಇಲಾಖೆ ಆಗಿರ್ಬೋದು, PWD ಇಲಾಖೆ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಎಲ್ಲರಿಗೂ ನಾವು ಈಗಾಗಲೇ ಡಿಟೇಲ್ ಆಗಿ ಮೀಟಿಂಗ್ ತೊಗೊಂಡು ಅವ್ರವ್ರದ್ದು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಈಗ ಮಾಹಿತಿ ನೀಡಿದ್ದೀವಿ. ಯಾವ ಹಳ್ಳಿಗಳಲ್ಲಿ ಸಮಸ್ಯೆ ಆಗ್ಬೋದು ಅದನ್ನು ಈಗಾಗಲೇ ನಾವು ಗುರುತಿಸ್ಕೊಂಡಿದ್ದೀವಿ. 80ಕ್ಕಿಂತ ಹಳ್ಳಿಯಲ್ಲಿ ನಮಗೆ ಎಲ್ಲೆಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಅದನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿ ಮನೆಗೆ ನೀರು ನುಗ್ಗದೇ ಇರೋ ಹಾಗೆ, ಆಮೇಲೆ ಕೆರೆ ಕಟ್ಟೆ ಒಡೆಯದೇ ಇದ್ದ ಹಾಗೆ, ರೋಡು ಬ್ಲಾಕ್ ಅಂದರೆ ಒಂದು ಹ್ಯಾಬಿಟೇಷನಿಂದ ಲಿಂಕ್ ಹೋಗದೇ ಇರುವ ಹಾಗೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ಮಾಡಲಿಕ್ಕೆ ನಾವು ಆಲ್ರೆಡಿ ಈಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಸದಸ್ಯರು ಅವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡು, ಲೋಕಲ್ NGOಸ್ಗಳು ಅಂದರೆ ವಾಲಂಟಿಯರ್ಸ್ ಯಾರು ಇರ್ತಾರೆ ಅಂಥವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಎಲ್ಲದಕ್ಕೂ ರೆಡಿ ಇರಿ. ಮೊದಲು ಲಾಸ್ಟ್ ಒಂದು 5-10 ವರ್ಷದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿತ್ತು ಅದನ್ನು ಸಹಿತ ಗಮನದಲ್ಲಿಟ್ಕೊಂಡು ರೆಡಿಯಾಗಿರಲಿಕ್ಕೆ ಎಲ್ಲ ತಾಲೂಕು ಇ ಒಗಳಿಗೂ ನಾವು ಈಗಾಗಲೇ ಡೀಟೇಲ್ ಮೀಟಿಂಗ್ ತೊಗೊಂಡಿದ್ದೀವಿ. ಅರಣ್ಯ ಇಲಾಖೆಗೂ ಸಹಿತ ಭಾಳಷ್ಟು ಕಡೆ ಈಗ ಮರಗಳು ಲೂಸ್ ಆಗಿರುತ್ತೆ, ಬ್ರಾಂಚ್ ಲೂಸ್ ಆಗಿರುತ್ತೆ, ಅದನ್ನೆಲ್ಲ ಕಂಡು ಬಂದಿದೆ. ಅದು ನಗರ ಭಾಗದಲ್ಲೂ ಆಯಿತು, ಗ್ರಾಮೀಣ ಭಾಗದಲ್ಲೂ ಆಯಿತು. ಅವರಿಗೂ ಸಹಿತ ಆ ಥರ ಬ್ರಾಂಚ್ ಕಟ್ಟಿಂಗ್ ಏನಿದೆ ಅದನ್ನು ಇಮ್ಮಿಡಿಯೇಟ್ಲಿ ತೆಗೆದುಕೊಳ್ಳಿ. ಡೇಂಜರಸ್ ಮರಗಳಿದ್ದರೆ ಅದನ್ನು ಕರೆಕ್ಟಾಗಿ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಅದನ್ನು ರಿಮೂವ್ ಮಾಡಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ ನಾವು ಕೊಟ್ಟಿದ್ದೀವಿ. ಮೆಸ್ಕಾಮ್ ಇಲಾಖೆಯವರು ಸಹಿತ ಸದ್ಯಕ್ಕೆ ಎಲ್ಲೂ ಸಮಸ್ಯೆ ಇಲ್ಲ, ಎಲ್ಲ ಕಡೆ ಪವರ್ ರಿಸ್ಟೋರೇಷನ್ ಇದೆ. ಎಲ್ಲೇ ಈಗ ಮಳೆ ಬಂದು ಮರ ಬಿದ್ದು ಪವರ್ ಕಟ್ ಆಗೋದು ಬಂದರೆ ವಿದಿನ್ 24 hours ಅದನ್ನು ರಿಸ್ಟೋರ್ ಮಾಡಬೇಕಂತೇಳಿ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈ PWD ಇಲಾಖೆಯವರು ಸಹಿತ ಎಲ್ಲೆಲ್ಲಿ ರೋಡ್ ರಿಪೇರಿ ಬಾಕಿ ಇದೆ ಆ ಥರದ್ದೆಲ್ಲ ಇಮ್ಮಿಡಿಯೇಟ್ಲಿ ಮಾಡ್ಕೊಳ್ಳಿ. ರೋಡ್ ಎಲ್ಲೂ ಕಟ್ ಆಗಬಾರ್ದು ಮಳೆ ನೀರು ಜಾಸ್ತಿ ಆಗಿ. ಮತ್ತು ಬ್ರಿಡ್ಜಸ್ದು ಒಂದು ಎಲ್ಲ ಬ್ರಿಡ್ಜಸ್ಸು ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರು ಸಮಸ್ಯೆ ಇದೆಯಾ ಅದನ್ನು ಈಗಲೇ ಇವ್ಯಾಲ್ಯೂಯೇಟ್ ಮಾಡಿ ಅದನ್ನು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ ನಿಗಾ ವಹಿಸಲಿಕ್ಕೆ ಈಗ ಹೇಳಿದ್ದೀವಿ. ಸೊ ಎಲ್ಲೂ ಆ ಥರ ಮೇಜರ್ ಸಮಸ್ಯೆಗಳು ಆ್ಯಸ್ ಆಫ್ ನಾವು ಇಲ್ಲ. ಇನ್ನೂ ಮಳೆ ಹೆಚ್ಚಿಗೆ ಆದರೂ ಸಹಿತ ನೆಕ್ಸ್ಟ್ 3-4 ಡೇಸ್ ಪ್ರಿಡಿಕ್ಷನ್ ಇರಿದ್ರೂ ಸಹಿತ ಹೆಚ್ಚಿಗೆ ಆದರೂ ಸಹಿತ ನಮಗೆ ಫೇಸ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮಾನ್ಸೂನಲ್ಲೂ ಸಹಿತ ನಾವು ಏನೇನು ಸಿದ್ಧತೆಗಳನ್ನು ಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಸತಿ ಅಬೋವ್ ನಾರ್ಮಲ್ ಮಾನ್ಸೂನ್ ಅಂತ ಬಹುಶಃ ಪ್ರಿಡಿಕ್ಷನ್ ಇದೆ. ಸೊ ನಮ್ಮ ಡ್ಯಾಮ್ಸ್ಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ನಾವು ಪ್ರಿಕಾಷನ್ಸ್ ಇಟ್ಕೋಬೇಕಾಗುತ್ತೆ. ಎಲ್ಲ 6 ಡ್ಯಾಮ್ಗಳು ನಮಗೇನು ಬರ್ತದೆ ಅದೆಲ್ಲ ಕಡೆ ಡ್ಯಾಮ್ ಅಥಾರಿಟೀಸಿಗೂ ನಾವು ಈಗಾಗಲೇ ಮೀಟಿಂಗ್ ಮಾಡಿದ್ದೀವಿ. ಒಂದು ರೆಗ್ಯುಲೇಟೆಡ್ ವೇದಲ್ಲಿ ನೀರು ಬಿಡೋದು ಮತ್ತು ನೀರು ಸಂಗ್ರಹಣೆ ಮಾಡ್ಕೊಳ್ಳೋದನ್ನು ಸಹಿತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದರಿಂದ ನಮ್ಮ ಕಾರ್ಪೊರೇಷನ್ನು, ಭದ್ರಾವತಿ ಈ ಥರ ಟೌನ್ಗಳ ಭಾಗದಲ್ಲೂ ಸಮಸ್ಯೆ ಆಗದೇ ಇರೋ ಹಾಗೆ ನಾವು ನಿಗಾ ವಹಿಸಬೇಕಾಗತ್ತೆ. ಕಾರ್ಪೊರೇಷನ್ನಲ್ಲಿ ನಾಲಾ ಕ್ಲಿಯರ್ ಮಾಡ್ಕೊಳ್ಳೋದು ಮತ್ತು ಡ್ಯಾಮ್ ಏರಿಯಾ ಭಾಗದಲ್ಲಿ ಲ್ಯಾಂಡ್ಸ್ಲೈಡ್ ಆಗದೇ ಇರೋ ಸಮಸ್ಯೆ ಮಾಡ್ಕೊಳ್ಳೋದು ಅದನ್ನೆಲ್ಲ ಇದನ್ನ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ.